ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಚ್ಚುಲ್ಯಂ ರಾಮನಾಮ ವರಾನಮೆ ರಾಮನಾಮ ವರಾನಮ ಓಂ ನಮ ಇತಿ. ಗುರುಜಿ ಸ್ವಾಗತ ಸುಸ್ವಾಗತ ನಿಮ್ದೇ ಚಾನಲ್ಗೆ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿ ವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಖಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗುರುಜಿ ಮತ್ತೊಮ್ಮೆ ಸ್ವಾಗತ ಟು ಜಯ ಶ್ರೀನಿವಾಸನ್ ಟಾಕ್ಸ್, ಜಯ ಶ್ರೀನಿವಾಸನ್ ಸ್ಪೀಕ್ಸ್. ಇದು ಇಷ್ಟೊತ್ತನ ತುಂಬಾ ವಿಷಯಗಳು ಮಾತಾಡಿದ್ವಿ, ಆದ್ರೆ ಯಂತ್ರ ಮಂತ್ರ ತಂತ್ರ ಅಂತ ಹೇಳಿದ್ರಿ ನಮ್ಗೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕೇಳಿದ್ವಿ, ಬಟ್ ಆಕ್ಚುಲಿ ಏನು ಅಂತ ಗೊತ್ತಿಲ್ಲ. ಸೊ ಏನಿದೆ ಯಂತ್ರ ಮಂತ್ರ ತಂತ್ರ? ಈ ಬ್ಲಾಕ್ ಮ್ಯಾಜಿಕ್ ಏನಾದ್ರು ರಿಲೇಷನ್ ಇದೆ ಅಂತ? ಯಂತ್ರ ಮಂತ್ರ ತಂತ್ರ ಅಂದ್ರೆ ಏನೋ ಒಂಥರ ಟೆಕ್ನಿಕಲ್ ವರ್ಡ್ ಬಳಸ್ದಂಗಿರುತ್ತೆ. ಮಾಟ ಮಂತ್ರ ಮಾಡ್ತಾರೆ ಅಂದ್ಬಿಟ್ರೆ ಈಸಿ. ಓಕೆ, ಅದನ್ನೆಲ್ಲರೂ ಮಾಟ ಮಂತ್ರ, ವಾಮಾಚಾರ. ಯಂತ್ರ ಮಂತ್ರ ತಂತ್ರ ಅಂದ್ರೆ ಬ್ಲಾಕ್ ಮ್ಯಾಜಿಕ್. ಅದ್ರದ್ದು ಹೈ ಲೆವೆಲ್ ವರ್ಷನ್ ಅದು. ಆಡು ಭಾಷೆಯಲ್ಲಿ ಮಾಟ ಮಂತ್ರ ಅಂತಾರೆ. ಓಕೆ, ಇನ್ ಸ್ವಲ್ಪ ಅದಕ್ಕೆ ಸ್ವಲ್ಪ ಹೈಯರ್ ವರ್ಷನ್ ಅಲ್ಲಿ ಯಂತ್ರ ಮಂತ್ರ ತಂತ್ರ ಅಂತಾರೆ. ಇನ್ನು ಅದ್ರ ಉಚ್ಚ ಘಟ್ಟಕ್ಕೆ ಬಂದ್ವಿ ಅಂದ್ರೆ ದಶಮಹಾವಿದ್ಯೆ ಅಂತ ಹೇಳಿ ಅಲ್ಲಿ 10 ದೇವಿಗಳನ್ನ ತಂದು ಅಲ್ಲಿ ವಾಮಾಚಾರ ಅಂತ ಮಾಡ್ತಾರೆ. ನಾವು ಮಾಡ್ತಿರ್ತಕ್ಕಂಥ ಪೂಜೆನ ದಕ್ಷಿಣಾಚಾರ ಅಂತ ಕರೀತಾರೆ. ಹೂವು, ಹಣ್ಣು, ವೀಳ್ಯದೆಲೆ ಇಟ್ಟು ಒಂದ್ ದೇವ್ರ ಫೋಟೋ ಮುಂದೆ, ದೇವ್ರ ವಿಗ್ರಹದ ಮುಂದೆ, ದೇವರ ವಿಗ್ರಹ ಆದ್ರೆ ಅಭಿಷೇಕಗಳಿಂದ ಹಿಡಿದು, ಗೊತ್ತಲ್ವಾ ಅಭಿಷೇಕ ಎಲ್ಲ ಹಾಲಿನಿಂದ ಎಲ್ಲಾದ್ರೂ ಮಾಡ್ತಾರೆ. ಪಂಚಾಮೃತ ಅಭಿಷೇಕ ಅಂತ ಮಾಡ್ತಾರೆ, ಷೋಡಶೋಪಚಾರ ಅಂತ ಮಾಡ್ತಾರೆ. ಅದು ಫೋಟೋಗೂ ಮಾಡೋದುಂಟು, ಕೆಲವರು ವಿಗ್ರಹ ಇಟ್ಟು ಮಾಡ್ತಾರೆ, ದೇವಸ್ಥಾನಗಳಲ್ಲೂ ಮಾಡ್ತಾರೆ, ಮನೇಲಿ ಕೂಡ ಸಣ್ಣ ವಿಗ್ರಹ ಇಟ್ಟಿದ್ರೆ ಮಾಡ್ತಾರೆ. ಶಿವಲಿಂಗ ಅಂತ ಇಟ್ಕೊಂಡಿರ್ತಾರೆ, ರುದ್ರ ಓದ್ತಾರೆ, ಶಿವನ ಪೂಜೆ ಮಾಡ್ತಾರೆ, ವಿಷ್ಣು ಪೂಜೆ ಮಾಡ್ತಾರೆ, ಅಮ್ಮನವ್ರಿಗೆ ಪೂಜೆ ಮಾಡ್ತಾರೆ. ನಮ್ಮಲ್ಲಿ ಏನಂದ್ರೆ ವಿಷ್ಣು ಶಿವ ಇಬ್ರು ಒಂದೇ. ಶಿವಾಯ ವಿಷ್ಣು ರೂಪಾಯಿ, ಶಿವರೂಪಾಯಿ ವಿಷ್ಣುವಿ ಇಬ್ರು ಒಂದೇ, ಎಲ್ರಿಗೂ ಗೊತ್ತಿದೆ. ಸೊ ಅದನ್ನ ನಾರ್ಮಲ್ ಆಗಿ ಪೂಜೆ ಮಾಡ್ತಾರೆ. ಹೂ, ಹಣ್ಣು, ಕಾಯಿ ಅಷ್ಟೇ. ಆ ಹೂ, ಹಣ್ಣು, ಕಾಯಲ್ಲಿ ಹಾಲು, ತುಪ್ಪ, ಮೊಸರಲ್ಲಿ ಇಷ್ಟರಲ್ಲೇ ಮಾಡ್ತಕ್ಕಂಥದ್ದು ನೀವು ನಾವು ನಮ್ಗೆ ಹೇಳ್ಕೊಟ್ಟಿರೋ ಪೂಜೆಗಳು. ದೇವಸ್ಥಾನಗಳು ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು, ಗುಡಿಗಳಲ್ಲಿ, ಮನೆಗಳಲ್ಲಿ ಒಂದ್ ಸ್ವಲ್ಪ ಮಾಡ್ಕೊಂಡು ಹೋಗ್ತಾರೆ. ಇದು ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕೆ. ನಾನು ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕೆ ಇಷ್ಟು ಸಾಕು ಅಂತ ಪೂಜೆ ವಿಷಯದಲ್ಲಿ ಭಕ್ತಿ ಅನ್ನೋದಕ್ಕೆ ಇಷ್ಟೇ ಇವರು ಉಪಯೋಗಿಸೋದು. ಭಕ್ತಿ ಮಾರ್ಗ ಅಂತಾರೆ ಇದಕ್ಕೆ. ಇನ್ನು ಜ್ಞಾನ ಮಾರ್ಗ ಅಂತ ನಾವು ಭಕ್ತಿಯಿಂದ ಜ್ಞಾನದೆಡೆಗೆ ಅಂತ ಬರುತ್ತೆ. ಭಕ್ತಿ ಅಂದ್ರೆ ನಾವು ಫಿಸಿಕಲ್ ಪೂಜೆ ಇದಲ್ಲ ಅಲ್ವಾ. ನಾವಲ್ಲಿ ಇಡ್ತೀವಿ, ಏನೋ ಒಂದು ಬಾಳೆಹಣ್ಣೆ ಇಡ್ತೀವಿ, ಏನ್ ದೇವ್ರು ತಿನ್ಬಿಡ್ತಾನ? ಗೊತ್ತಿದೆ ಅವ್ನು ತಿನ್ನಲ್ಲ, ಅದಾಗಲ್ಲ. ಕೆಲವು ದೇವರುಗಳು ತಿಂದಿದ್ದಾರೆ ಅಂತಲ್ಲ, ಕೆಲವು ಪುರಾಣಗಳಲ್ಲಿ ಇತಿಹಾಸದಲ್ಲಿ ಹೇಳಿದ್ದಾರೆ, ತಿಂದು ಹೋಗಿ ಬಂದಿರೋದಿರೋದು. ಅದ್ ಕಥೆ ಎಲ್ಲ ತಗೊಂಡ್ರೆ ಸ್ವಲ್ಪ ಲೆಂಗ್ತ್ ಆಗುತ್ತೆ, ಆದ್ರೂ ತರ್ತೀನಿ ನಾನು ಅದನ್ನ. ನೈವೇದ್ಯ ಅಂತ ದೇವ್ರಿಗೆ ಇಡ್ತೀವಿ, ಅದು ನೈವೇದ್ಯ ದೇವ್ರು ತಿಂದಾಗ, ದೇವ್ರಿಗೆ ಅದನ್ನ ಸಮರ್ಪಿಸಿದಾಗ ಅದು ನೈವೇದ್ಯ, ಅವ್ರಿಗೆ ಸಮರ್ಪಿಸಿದ್ಮೇಲೆ ಅದು ಪ್ರಸಾದ. ಅದಕ್ಕೆ ಪ್ರಸಾದ ಅಂತ ಕೊಡ್ತೀವಿ. ಕರೆಕ್ಟ್. ಅದೇ ನಮ್ಮನೇಲಿ ಮಾಡಿದಾಗ ಮಾತ್ರ ಬರೀ ಚಿತ್ರಾನ್ನ, ಪುಳಿಯೋಗರೆ ಅಷ್ಟೇ. ನಮ್ಮನೇಲಿ ಮಾಡಿದಾಗ ದೇವ್ರಿಗೆ ಇಟ್ಟಾಗ ನೈವೇದ್ಯ, ಪುಳಿಯೋಗರೆ ಅಂತಾರ, ಚಿತ್ರಾನ್ನ ಅಂತಾರ, ಪ್ರಸಾದ ಅಂತಾರೆ. ನಮ್ಮನೇಲಿ ಅಡಿಗೆ ಮಾಡಿದಾಗ ಎಲ್ರು ಬನ್ನಿ ಊಟಕ್ಕೆ ಬನ್ನಿ ಅಂತಾರೆ, ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಬನ್ನಿ. ಇಷ್ಟಿಟ್ಟು ದೇವ್ರನ್ನ ಹೋಲಿಸ್ಕೊಳ್ಳೋದಕ್ಕೆ ನಮ್ಮ ಪೂರ್ವಿಕರು, ಹಿರಿಯರು ನಮ್ಗೆ ಹೇಳ್ಕೊಟ್ಟು ಬಂದಿರೋ ಪದ್ಧತಿ. ಫೋಟೋ ಇಟ್ಟಾದ್ರೂ ಮಾಡಪ್ಪ, ಒಂದು ಬಿಂಬ ಇಟ್ಟಾದ್ರೂ ಮಾಡಪ್ಪ ಅಂತ ಹೇಳಿದ್ರು, ನಾವು ಅದು ಮಾಡ್ಕೊಂಡು ಬರ್ತಾ ಇದೀವಿ. ಇದು ಭಕ್ತಿ. ಇದು ಬಿಟ್ಟು ನಾನು ಅದಕ್ಕೆ ನಮ್ಮ ಪಾಡ್ಕಾಸ್ಟ್ ಹೇಗಂದ್ರೆ, ನೀವು ಕಂಟಿನ್ಯೂಟಿ ಆಗಿ ನೋಡ್ಬಿಟ್ರೆ ನಿಮ್ಗೆ ಲಿಂಕ್ ಸಿಗ್ತದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬಿಟ್ರೆ ಅಂದ್ರೆ ಲಿಂಕ್ ಸಿಕ್ಕಲ್ಲ. ಓಕೆ, ಅದಕ್ಕೋಸ್ಕರ ನಮ್ದೊಂದು ಧಾರಾವಾಹಿ ಅಂತ ಇಟ್ಕೊಳ್ಳಿ, ಜೈ ಶ್ರೀನಿವಾಸನ್ ಸ್ಪೀಕ್ಸ್, ಜೈ ಶ್ರೀನಿವಾಸನ್ ಟಾಕ್ಸ್ ವಿತ್ RJ ಅಕ್ಷಯ್. ಓಕೆ. ಸೊ ಭಕ್ತಿಯಿಂದ ದೊಡ್ಡವರು ಹೇಳಿರೋದು ಜ್ಞಾನದೆಡೆಗೆ. ನಾವು ವಾಮಾಚಾರ ಯಂತ್ರ ಮಂತ್ರ ತಂತ್ರಕ್ಕೆ ಮಾತಾಡ್ಬೇಕಾಗಿರೋದು. ನಾವು ಭಕ್ತಿಗೆ ಬಂದಿದ್ದೀವಿ. ಭಕ್ತಿ ಅಂತ ಗೊತ್ತಾಗಿಲ್ಲ ಅಂದ್ರೆ, ನಾರ್ಮಲ್ ಪೂಜೆ ಯಾವ್ದು ಗೊತ್ತಿಲ್ಲ ಅಂದ್ರೆ ಯಂತ್ರ ಮಂತ್ರ ತಂತ್ರಕ್ಕೆ ಉಪಯೋಗಿಸೋದೇ ಬೇರೆದು. ಕರೆಕ್ಟ್. ಇದು ತದ್ವಿರುದ್ಧವಾಗಿರುತ್ತೆ, ಹೇಳ್ತೀನಿ ಅದನ್ನ. ಈ ನಾವೇನ ನೈವೇದ್ಯ ಪ್ರಸಾದ ಇದೆಲ್ಲ ಕೊಟ್ಕೊಂಡು ದೇವತೆಗಳಿಗೆ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದೀವೋ, ಇದ್ರಲ್ಲಿ ಸಿಗ್ತಕ್ಕಂಥದ್ದು ಒಂದು ಭಕ್ತಿ ಅಲ್ವಾ. ಭಕ್ತಿ ಸಿಗುತ್ತೆ, ಒಂದು ಮನಸ್ಸಿಗೆ ಖುಷಿ. ದೇವ್ರಿಗೆ ಕೊಟ್ಟೆ, ಯಾಕಂದ್ರೆ ಕೊಟ್ಟಿದ್ದಲ್ಲ ಅವನಿಗೆ ಇಟ್ಟು ನಾನು ಅದನ್ನ ಪ್ರಸಾದ ತಗೊಳ್ತಾ ಇದ್ದೀನಿ ಅಂತ ಅನ್ನೋದು. ಇದು ಬೇಸಿಕ್ ವರ್ಷನ್ ಅಂತ ಇಟ್ಕೊಳ್ಳಿ. ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಮಿಂಚೋದ್ರೆ PUC ಇಷ್ಟೇ. ಈ ಭಕ್ತಿ ಎಲ್ಲ ಇಷ್ಟೇ. ಇದಕ್ ಮೇಲೆ ಹೈಯರ್ ವರ್ಷನ್ ಅಂತ ಹೇಳ್ತಾರೆ. ಇದು ವೈಯಕ್ತಿಕವಾಗಿ ನಾನು ಹೇಳ್ತಿರ್ತಕ್ಕಂಥದ್ದು. ನಾನು ಹೇಳ್ದಲ್ಲ, ನಾನು ಯಾವಾಗ್ಲೂ ಮಾತಾಡಿದ್ರೆ ಸ್ವತಃ ಗುರುತಃ ಶಾಸ್ತ್ರತಃ, ಔಟ್ಡೇಟ್, ಅಪ್ಡೇಟ್, ಅಪ್ಗ್ರೇಡ್, ಇನ್ಫಾರ್ಮೇಶನ್, ಕನ್ಫರ್ಮೇಶನ್, ಟ್ರಾನ್ಸ್ಫಾರ್ಮೇಶನ್. ಇನ್ಫಾರ್ಮೇಶನ್
ಇವಾಗ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದ್ರೆ ಒಳ್ಳೇದು ಅಂತ ಯಾರೋ ಹೇಳಿದ್ರಪ್ಪ. ಹ್ಮ್. ನನಗೂ ಅನ್ನಿಸ್ತು ಏನೋ ಹೊಟ್ಟೆಲ್ಲ ಒಂಥರ ಇದೆ. ಬೆಳಗ್ಗೆ ಬಿಸಿನೀರು ಕುಡಿದ್ರೆ ಒಂದ್ ಗ್ಲಾಸ್ ಕುಡ್ದೆ. ಕುಡಿದ್ಮೇಲೆ ಸ್ವಲ್ಪ ಆರಾಮ್ ಅನ್ನಿಸ್ತು. ಆರಾಮ್ ಅನ್ಸಿದ ತಕ್ಷಣ ಏನಾಯ್ತದು, ಕನ್ಫರ್ಮೇಶನ್ ತಾನೇ ಅದು. ಹೌದು. ಫಸ್ಟ್ ಬಿಸಿನೀರು ಕುಡಿ ಒಳ್ಳೇದಾಗತ್ತೆ ಅಂತ ಹೇಳಿದ್ದು ಇನ್ಫಾರ್ಮೇಶನ್. ಹ್ಮ್. ಕುಡಿದ್ ನೋಡಿದ್ರೆ ನೀವು ಒಂದ್ ವಾರ, ಹ್ಮ್. ಇದು ಚೆನ್ನಾಗ್ ಅನ್ನಿಸ್ತು, ಕನ್ಫರ್ಮೇಶನ್ ಆಗುತ್ತೆ. ಬಿಸಿನೀರು ಕುಡಿದ್ರೆ ಒಂದ್ ಸ್ವಲ್ಪ ಪರವಾಗಿಲ್ಲ, ಆರಾಮ್ ಅನ್ಸುತ್ತೆ, ಏನೇನೋ ನಡೆದೋಗುತ್ತೆ, ಮಿರಾಕಲ್ ನಡೆಯುತ್ತೆ ಇಲ್ಲ. ಹೌದು. ಆರಾಮ್ ಅನ್ನಿಸ್ತು. ಹೌದು. ಇವಾಗ ಏನಾಯ್ತು, ಕನ್ಫರ್ಮೇಶನ್ ಆಯ್ತು ತಾನೆ. ಇವಾಗ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು, ಆಸ್ ಎ ಬಿಸಿನೀರು ಇನ್ಫಾರ್ಮೇಶನ್ ಅಲ್ಲಿ ನೋಡಿದ್ರಿ, ಕನ್ಫರ್ಮೇಶನ್ ಆಯ್ತು, ಏನ್ ಮಾಡ್ಬೇಕು ನೀವು, ಟ್ರಾನ್ಸ್ಫಾರ್ಮ್. ಓಕೆ. ನಾನು ಹೇಳಿದೆ ಏನೋ ಒಂದ್ ಸ್ವಲ್ಪ ಅಕ್ಷಯ್ ಒಂಥರ ಇದೆ ಅಂದ್ರೆ, ಗುರುಜಿ ಏನಿಲ್ಲ ಒಂದ್ ಕಡೆ ನಾನು ಬಿಸಿನೀರು ಕುಡ್ದೆ, ಚೆನ್ನಾಗ್ ಅನಿಸ್ತು, ನನ್ಗನ್ನಿಸ್ತು, ನೀವು ಟ್ರೈ ಮಾಡಿ ಗುರುಜಿ. ನಾನ್ ನೋಡ್ದೆ, ಮಗ ಚೆನ್ನಾಗಿದೆ. ಅವಾಗ ಇನ್ಫಾರ್ಮೇಶನ್ ಕನ್ಫರ್ಮೇಶನ್ ಆದ್ಮೇಲೆ ನೀವು ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಇಟ್ಕೋ ಕುಡ್ದು ನಿಮ್ ಹತ್ರ ಕೊಡ್ತಾ ಇರ್ಬೇಕು ಎಲ್ರಿಗೂ. ಹಾಗೆ ಕೊಟ್ಟಿದ್ರಲ್ಲೇನೆ ನಮ್ಗೆ ಬಂದಿರೋದು ಇದಲ್ಲ ಅಲ್ವಾ. ಇಲ್ಲ ಅಂದ್ರೆ ಇವತ್ತು ನಮ್ಗೆ ಏನ್ರಿ ಇದು ರಾಕೆಟ್ ಎಲ್ಲ ಬಿಡ್ತಾ ಇದೀವಿ, ಮಂಗಳ ಗ್ರಹಕ್ಕೆ ರಾಕೆಟ್ ಎಲ್ಲ ಕಳಿಸ್ತಾ ಇದೀವಿ, ಇವತ್ತು ನೀವು ಗ್ರಹಗಳು, ಜ್ಯೋತಿಷ್ಯ, ಅದು ಇದು, ವಾಮಾಚಾರ, ಮಾಟ, ಮಂತ್ರ ಇವೆಲ್ಲ ಅಂತ ಇದೆಲ್ಲ ನಾನ್ಸೆನ್ಸ್ ಅಂತ ಅಂದಾಗ ಇವತ್ತಿಗೆ ಎಷ್ಟು ಔಟ್ಡೇಟ್ ಆಗಿಲ್ಲ ನಮ್ಮಲ್ಲಿ. ನಾನು ಹೇಳ್ದಲ್ಲ, ಎತ್ತಿನ ಗಾಡಿ ಔಟ್ಡೇಟ್ ಹೋಗಿ ಏನೇನೋ ಆಗಿದೆ. ಹೌದು. ಇವತ್ತು ನೋಡಿ ಏನಾದ್ರು ಒಂದ್ ಸ್ವಲ್ಪ, ಎಂತ ಒಳ್ಳೆಯವನಿಗೆ ಆಗ್ಲಿ ಎಂತ ಕೆಟ್ಟವನಿಗೆ, ಒಂದು ಸಾಮಾನ್ಯವಾಗಿ ಓದಿನ ಜ್ಞಾನವೇ ಇಲ್ದಿರೋ ಒಬ್ಬ ವ್ಯಕ್ತಿ ಸ್ವಲ್ಪ ಕಷ್ಟ ಅಂತ ಬರ್ಲಿ ಅವನಿಗೆ, ಏನೋ ಗೊತ್ತಿಲ್ಲ ಈ ನಡುವೆ ನಂಗೆ ಟೈಮ್ ಸರಿ ಇಲ್ಲ ಅಂತಾನೆ. ಹೌದು. ಹೌದು. ಟೈಮ್ ಅನ್ನೋದು ಇಂಗ್ಲಿಷ್ ಪದ. ಏನೋ ಈ ನಡುವೆ ನನಗೆ ಗ್ರಾಚಾರ ನೆಟ್ಟಿಗಿಲ್ಲ ಅಂತಾನೆ. ಕರೆಕ್ಟ್. ಗ್ರಹಚಾರ, ಅದಕ್ಕೆ ನಮ್ಮಲ್ಲಿ ಹೇಳ್ತಾನೆ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಲ್ಲ. ಹೌದು. ಜನಪದದ ಮಾತುಗಳಿದೆಯಲ್ಲ ಅದು ತುಂಬಾ ಹಳೇದು. ನಮ್ಮಲ್ಲಿ ಇವತ್ತು ನಾನು ಮುಂದೆ, ನೀನ್ ಹಿಂದೆ, ನನ್ ಭಾಷೆ ದೊಡ್ಡದು, ನಿಂದು ಚಿಕ್ಕದು, ಅದು ಇದು ಏನೇನೋ ಮಾತಾಡ್ತಾ ಇದಾರೆ, ಅದೆಲ್ಲ ಇಲ್ಲ. ಜನಪದ ತುಂಬಾ ದೊಡ್ಡದು ಅಲ್ವಾ. ಯಾರಿಗೂ ಗೊತ್ತಿಲ್ಲ ಅದು ಯಾರ್ಯಾರು ಮಾಡ್ತಾರೋ ಬರ್ಲಿ, ಯಾರು ಫಸ್ಟ್ ಯಾರು ನೆಕ್ಸ್ಟ್ ಆಮೇಲೆ ಡಿಸೈಡ್ ಮಾಡ್ಕೊಳ್ಳೋಣ. ಆಗ ಗ್ರಹಚಾರ ಅನ್ನೋದು ನಮ್ಗೆ ಗೊತ್ತಿದ್ದಂಗೆ ಗ್ರಾಮ್ಯಾಟಿಕಲ್ ವರ್ಡ್. ಕರೆಕ್ಟ್. ನಮ್ಮಲ್ಲಿ ಎಲ್ರು ಏನ್ ಹೇಳ್ತಾರೆ, ಗ್ರಾಚಾರ. ಕರೆಕ್ಟಾ? ಗ್ರಾಚಾರ. ಗ್ರಾಚಾರ. ಅವಾಗ ಗ್ರಹಚಾರ ಇವತ್ತು ಹುಟ್ಟಿದ್ದ, ಗ್ರಾಚಾರ ಹುಟ್ಟಿದ್ದ ಅಂದ್ರೆ ಸ್ವಲ್ಪ ಹಳೇದು ಯಾವತ್ತು, ಅದಕ್ಕೆ ಪುರಾತನ ಅಂತಾರೆ ಅಲ್ವಾ. ಹೌದು. ಕನ್ನಡ ಅಂತಾರೆ, ಹಳೆ ಕನ್ನಡ ಅಂತಾರೆ. ಕರೆಕ್ಟಾ? ಕರೆಕ್ಟ್. ಹಳೆಗನ್ನಡದ ಅಂದ್ರೆ ಹಳೇದು ಅಂದಾಗ ಅದು ಸ್ವಲ್ಪ ಪದಗಳಲ್ಲಿ ಸ್ವಲ್ಪ ಪವರ್ ಇರ್ತದೆ, ಕಾಮನ್ ಆಗಿರ್ತದೆ, ಎಲ್ರು ಹೇಳೋ ತರ ಇರ್ತದೆ. ಹೌದು. ಹೌದು. ಎಲ್ರು ಹೇಳೋ ಇರ್ತದೆ. ಗಾದೆ ವೇದ, ವೇದನು ಬರ್ದಿಟ್ಟಿರೋದು ಒಂದ್ ಲ್ಯಾಂಗ್ವೇಜ್ ಅಲ್ಲಿನೇ, ಗಾದೆ ಬರ್ದಿಟ್ಟಿರೋದು ಒಂದ್ ಲ್ಯಾಂಗ್ವೇಜ್ ಅಲ್ಲಿನೇ. ಆದ್ರೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತಾರೆ ಅಂತಾರಲ್ಲ. ಗಾದೆಗಳಲ್ಲಿ ಎಂತೆಂತ ಒಳ್ಳೊಳ್ಳೆ ವಿಷಯಗಳಿಲ್ಲ ಅಲ್ವಾ. ಮಾಡಿದ್ದುಣ್ಣ ಮಾರಾಯ ಅಂತ, ಅಯ್ಯೋ ಇದಕ್ ನೀವು ಪಠ್ಯ ಬರೆಯಕ್ ಹೋದ್ರೆ ಒಂದ್ ಪುಸ್ತಕ ಬರೀಬಹುದು ಇದ್ರ ಮೇಲೆ. ಕರೆಕ್ಟ್. ಮಾಡಿದ್ದುಣ್ಣ ಮಾರಾಯ ಅಲ್ವಾ. ಹೌದು. ಆಗ ಭಕ್ತಿ ವಿಷಯದಲ್ಲಿ ನಮ್ಗೆ ಇನ್ಫಾರ್ಮೇಶನ್, ಕನ್ಫರ್ಮೇಶನ್, ಟ್ರಾನ್ಸ್ಫಾರ್ಮೇಶನ್ ಅಂತ ನಮ್ ದೊಡ್ಡವರು, ನೋಡು ಇವನು ಶಿವ, ಇವನು ವಿನಾಯಕ, ಇವನು ಸುಬ್ರಹ್ಮಣ್ಯ, ಆಮೇಲೆ ಇವರು ಅಮ್ಮನವರು, ಆ ತರ ಅಂತೆಲ್ಲ ಹೇಳ್ಕೊಂಡು ರಾಜರಾಜೇಶ್ವರಿ ಇದೆಲ್ಲ ಹೇಳ್ಕೊಂಡ್ ಬಂದ್ರ ಅಲ್ವಾ. ರಾಜರಾಜೇಶ್ವರಿ ಅಮ್ಮನವರು, ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು, ಇದೆಲ್ಲ ಹೇಳ್ಕೊಂಡ್ ಬಂದ್ರು. ಒಂದ್ ಕಾಲದಲ್ಲಿ ನೀವೆಲ್ಲ ಹಳ್ಳಿ ಕಡೆ ಎಲ್ಲ ಹೋಗಿ ನೋಡಿ, ಮಾರಮ್ಮ, ಕಾಟೇರಮ್ಮ. ಹೌದು. ಹೌದು. ಆ ಹೆಸರುಗಳು ಕೇಳಿದ್ರೆ ನೀವು, ಈ ಮಸಣದಮ್ಮ ಇದೆ, ಮಸಣದಮ್ಮ ಇದೆ. ಎಲ್ಲಿ ಗುರುಜಿ? ನೀವು ತಮಿಳ್ನಾಡು ಕಡೆ ಎಲ್ಲ ಹೋದ್ರಿ ಅಂದ್ರೆ ಮಾಸಾಣಿ ಅಮ್ಮನ್ ಅಂತ ಇದೆ. ರಾಕಮ್ಮ, ಕಾಟೇರಿ, ಕಾಟೇರಮ್ಮ, ಉಚ್ಚಮ್ಮ. ಉಚ್ಚಮ್ಮ ಅಂದ್ರೆ ಏನ್ ಗುರುಜಿ? ಉಚ್ಚಮ್ಮ ಅಂದ್ರೆ ಆಕ್ಚುಲಿ ಯಾವ ಉಚ್ಚಮ್ಮ ಗೊತ್ತಾ? ಉಚ್ಚ ನ್ಯಾಯಾಲಯದ ಉಚ್ಚಮ್ಮನ್ ಹೇಳ್ಬೇಕು ನಾವು. ಹೈಕೋರ್ಟ್ಗೆ ಏನಂತಾರೆ? ಉಚ್ಚ ಅಂತಾರೆ. ಕರೆಕ್ಟ್. ಬಟ್ ನಾವು ಬಳಸ್ತಿರೋದು ಯಾವ ಉಚ್ಚ? ನಿಜ ತಾನೆ? ನಿಜ. ಉಚ್ಚಪ್ಪ ಅಂದ್ರೆ UCHCHAPPA ಉಚ್ಚಪ್ಪ ಅಂತ ಬರೆದ್ರೆ ಒಳ್ಳೆಯವನು ಇವನು, ಉಚ್ಚವಾದಂತ ವ್ಯಕ್ತಿ, ಉಚ್ಚ ನ್ಯಾಯಾಲಯ ತರ. ನಮಗ್ ಬರಿತಾ ಇವನು ಹೆಚ್ಚಾಕ್ಬಿಟ್ಟವನೇ ಉಚ್ಚಪ್ಪ. ಉಚ್ಚಮ್ಮ ಅಂದ್ರೆ ದೊಡ್ಡಮ್ಮ ಅಂತ. ಉಚ್ಚ ನ್ಯಾಯಾಲಯ ಅಂದ್ರೆ ಇನ್ನೇನು? ಹೈಕೋರ್ಟ್ ಅಂತಾರಲ್ಲ, ಉಚ್ಚ ನ್ಯಾಯಾಲಯ. ನ್ಯಾಯಾಲಯ, ಉಚ್ಚ ನ್ಯಾಯಾಲಯ. ಆ ಉಚ್ಚಪ್ಪನ್ ನಾವ್ ಹಿಂಗ್ ತಗೊಂಡ್ಬಂದ್ಬಿಟ್ವಿ ಬರ್ತಾ ಬರ್ತಾ. ಅದು ಮಿಸ್ಟೇಕ್ ಆಗಿರೋದು. ಆಗ ಫಸ್ಟ್ ಏನ್ ಹೇಳ್ತೇನೆ, ಏನೋ ಟೈಮ್ ಸರಿ ಇಲ್ಲ ನನಗೆ ಅಂತ ಫಸ್ಟ್. ಇನ್ ಸ್ವಲ್ಪ ಏನಾದ್ರು ಬಂತು ಕಷ್ಟ ಅಂದ್ರೆ, ಯಾಕೋ ಗ್ರಾಚಾರ ನನಗೆ ನೆಟ್ಗಿಲ್ಲ ಅಂತಾನೆ. ಇದೆಲ್ಲ ಏನೋ PhD ಓದಿರೋರಲ್ಲ, ಎಲ್ಲ ಕಾಮನ್ ಪೀಪಲ್ ಏನೋ ಹೇಳ್ತಿರೋದು. ಆಡು ಭಾಷೆ ಮಾತಾಡೋರು. ಆಡು ಭಾಷೆ ಯಾವಾಗ ಬಂತು? ಸಾವಿರಾರು ವರ್ಷಗಳಿಂದ ಇದು ಬರ್ತಾ ಇದೆ. ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ಬಿಡ್ತು ಅಕ್ಷಯ್. ಯಾವ ಜನ್ಮದ ಕರ್ಮನ ನನಗೆ ಅಂತಾನೆ. ಕರೆಕ್ಟ್. ಅಪ್ಗ್ರೇಡೆಡ್ ವರ್ಷನ್ ಇದು. ಅವಾಗ ಜನ್ಮ ಅನ್ನೋದ್ರ ಬಗ್ಗೆ ಇವಾಗ ಯಾರಾದ್ರೂ ಮಾತಾಡಿದ್ರೆ, ಯಾರಿಗ್ ಗೊತ್ತಿದ್ರು ಜನ್ಮ ಇದೆ ಅಂತಾನೆ ಇವಾಗ್ಲೂನು.
ಆದ್ರೆ ಈ ಜನ್ಮ ಅನ್ನೋ ಪದ ಎಷ್ಟು ದಿನದಿಂದ ಇದೆ. ಹೌದು. ಆಮೇಲೆ ಕರ್ಮ ಅನ್ನೋದ ಯಾವ ಜನ್ಮದಲ್ಲಿ ಏನ್ ಮಾಡಿದ್ನು ಅಂತ ಒಂದು ಕರ್ಮ ಅನ್ನೋ ಪದ ಬಂದಿದ್ರು ಈಗ ಯಾವ ಜನ್ಮದಲ್ಲಿ ಏನ್ ಮಾಡಿದ್ನು ಅಂತಾನೆ. ಅವಾಗ ಜನ್ಮ ಅಂದ್ರೆ ಯಾವಾಗ್ಲೂ ಒಂದು ಇದ್ದಿದ್ದು ಅಂತ ತಾನೇ ಆಯ್ತು ಅವಾಗ. ಹೌದು ಹೌದು. ಯಾವ ಪ್ರಾರಬ್ಧನೋ ಅಂತಾನೆ ಕೆಲವರು ಇನ್ ಸ್ವಲ್ಪ ಓದ್ದು. ಪ್ರಾರಬ್ಧ ಅಂದ್ರೆ ಅಷ್ಟೇ ನಮ್ಮಲ್ಲಿ ಏನಾದ್ರು ಕರ್ಮಗಳಲ್ಲಿ 3: ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮ್ಯ ಕರ್ಮ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆರಬ್ಧ. ನನ್ ಪ್ರಾರಬ್ಧ ನನಗ್ ಬಂದ್ ನಿನ್ ಗಂಟಾಕಂಡೆ ಅಂತಾನೆ. ಕರೆಕ್ಟಾ? ಆಮೇಲೆ ದೇವ್ರು ಅನ್ನೋ ಶಿವ ಅನ್ನೋ ಪದ ಎಷ್ಟು ಹಳೇದು ಅಂದ್ರೆ ಅಕ್ಷಯ್ ಏನಾಯ್ತು, ಏನಕ್ಕೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಏನಿಲ್ಲ ಗುರುಗಳೇ, ಶಿವನೇ ಅಂತ ಕೂತಿದ್ದೆ ಪಾಡ್ಕಾಸ್ಟ್ ಮಾಡ್ಕೊಂಡು. ಶಿವನೇ ಅಂತ ಕೂತಿದ್ದೆ ಪಾಡ್ಕಾಸ್ಟ್ ಮಾಡ್ಕೊಂಡು. ಬಾ ಮಗ ಅಲ್ಲಿ ಹೋಗ್ಬಿಟ್ಟು ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡದ ಗುರುಗಳೇ. ಶಿವನೇ ಅಂತ ಪಾಡ್ಕಾಸ್ಟ್ ಮಾಡೋನು ಬಾಯಿ ಆಸೆಗೆ ಹೋಗಿ ತಗೊಂಡ್ಬಂದೆ. ಹಂಗ ಬಂದೆ ನೋಡಿ, ಬಂದು ಕುದ್ದ ಒಬ್ಬ ನೋಡಿ. ಇನ್ನು ಪಾಡ್ಕಾಸ್ಟ್ ಮಾಡಕ್ಕಾಗದೆ 15 ದಿನ ಕುತ್ಕೊಂಡಿದ್ದ. ಟಚ್ ನಿನ್ಗೆ ಏನಾಗ್ಬಾರ್ದು, ನೆಗೆಟಿವಿಟಿಯಾಗಿ ಹೇಳ್ತಿದ್ದೀನಿ. ಅದು ನಮ್ಮಲ್ಲಿ ಹಂಗೆ ತಾನೇ ಹೇಳುದು, ಶಿವನೇ ಅಂತ ಕೂತಿದ್ದೆ. ಹೌದು. ಅವಾಗ ಶಿವ ಅಂದ್ರೆ ಸೈಲೆಂಟ್ ಅಂತ. ಶಕ್ತಿ ಕೊಟ್ಟೆ ನೀನು, ಮೋಷನ್ ಕೊಟ್ಟಿದ ತಕ್ಷಣ ಏನಾಯ್ತು, ಬಿರಿಯಾನಿ ತಿನ್ನಕ್ ಹೋಯ್ತು ಮನ್ಸು. ಹೋಗಿದ ತಕ್ಷಣ ಕರೆಕ್ಟ್ ಆಗಿ ಬಂದ ಸೇಫ್ಟಿ ಆಗಿ ಅಂದ್ರೆ ಬರ್ಲಿಲ್ಲ. ಬಂದ ತಕ್ಷಣ ಬಿತ್ತು ಏಟು. ಆಗ ಶಿವ ಅನ್ನೋದು ಸೈಲೆಂಟ್. ಆ ಸೈಲೆಂಟ್ ಆಗಿ ಕುತ್ಕೊಳ್ಳೋದಕ್ಕೆ ಶಿವ ಅಂತ ತಂದಿದ್ದು. ಅದು ನಾವೇನ್ ಮಾಡಿದ್ವಿ, ಶಿವನಿಗೆ ಒಳ್ಳೆ ಆನೆದು ಚರ್ಮ, ಗಜ ಚರ್ಮ ಅಂಬರ ಹಾಕಿ, ಕಾಲುಗಳಿಗೆ ಕೈಗಳಿಗೆಲ್ಲ ಕಡಗಗಳು ಹಾಕಿ, ಒಳ್ಳೆ ಹಾವು ಕತ್ತಿಗೆ ಸುತ್ತಿ ಮಾಡ್ಕೊಂಡ್ ಬಂದ್ವಿ. ನಿಜ ತಾನೆ? ನಿಜ. ಅದು ಬೇಕು, ಆ ಶಿವನು ಬೇಕು. ಇಲ್ಲಿ ನಿನ್ನ ಒಳಗಡೆ ಸೈಲೆಂಟ್ ಆಗಿದ್ನಲ್ಲ ಶಿವ, ಅವನನ್ನ ಬಿಟ್ಬಿಟ್ರೆ ಹೆಂಗೆ ನೀನು? ನಿನ್ನಲ್ಲೇ ಶಿವ ಇತ್ತು, ಶಕ್ತಿ ಆಯ್ತು. ಶಿವ ಶಕ್ತಿ ಕರೆಕ್ಟ್ ಆಗಿದ್ರೆ ಊಟ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ ನೀನು. ಶಿವನ್ಗೂ ಶಕ್ತಿಗೂ ಮಿಸ್ ಮ್ಯಾಚ್ ಆಯ್ತು, ಆಕ್ಸಿಡೆಂಟ್ ಮಾಡ್ಕೊಂಡು ಬಂದು ಕುತ್ಕೊಂಡೆ, ಹೊಟ್ಟೆ ತುಂಬಿಸ್ಕೊಂಡು ಬರೋನ್ ಹೋಗಿ. ಆಗ ಈ ಭಕ್ತಿ ಅನ್ನೋದು, ಜ್ಞಾನ ಅನ್ನೋದು, ಇವೆರಡರ ಮಧ್ಯೆ ನಮಗೆ ಒಂದು ಅಕ್ಷರ ಜ್ಞಾನ ಬೇಕು, ಇಲ್ಲ ಅನುಭವ ಬೇಕು. ಹೌದು ಅಲ್ವಾ? ಮೊದಲು ನಾವು ಓದೋದ್ ಬಂದು ಆ ಅಮ್ಮ, ಆ ಆನೆ, ಈ ಇಲಿ, ಈ ಈಶ್ವರ ಇತ್ತಾನೆ. ಹೌದು ಹೌದು. ಈಗ ಡೈರೆಕ್ಟ್ ಆಗಿ ಓದ್ತೀವಿ ಈಶ್ವರ ಅಂತ. ಹೌದು. ಯಾಕಂದ್ರೆ ನಾವು PUC ಓದಿದ್ದಾಯ್ತು, ಗ್ರಾಜುಯೇಷನ್ ಓದಿದ್ದಾಯ್ತು, ಅದು ಓದಿದ್ದಾಯ್ತು. ಆಮೇಲೆ ಅಮ್ಮ ಹಿಂಗಂದಳು, ಆನೆ ಹೀಗೆ ಬಂತು, ಈಶ್ವರ ಹೀಗೆ ಹೇಳಿದ, ಇಲಿ ಹೀಗೆ ಹೋಯ್ತು ಅಂತ ಹೋಗ್ಬಿಟ್ವಿ. ಕರೆಕ್ಟ್. ಈಗಲೂ ಕೂಡ ನಾನು PhD ಗ್ರಾಜುಯೇಷನ್ ಮುಗ್ಬಿಟ್ಟು ಆ ಅಮ್ಮ ಈ ಇಲಿ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ? ಅಂದ್ರೆ ಭಕ್ತಿಯ ಮಾರ್ಗ ನಾನು ಫಸ್ಟ್ ವರ್ಷನ್ ಒಂದು ಎಜುಕೇಶನ್ ಸಾಕು ಭಕ್ತಿ. ಓಕೆ, ಒಂದು ಎಜುಕೇಶನ್ ಸಾಕು, PUC ವರ್ಗ ಸಾಕು. PUC ಮೇಲೆ ನೀನು ಓದ್ತಾ 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 ಗ್ರಾಜುಯೇಷನ್ ಅಂತಾನೆ, ಪೋಸ್ಟ್ ಗ್ರಾಜುಯೇಷನ್ ಅಂತಾನೆ, ಆಮೇಲೆ ಅಲ್ಲಿ ಮಾಸ್ಟರ್ ಡಿಗ್ರಿ ಅಂತಾನೆ, MS ಅಂತಾನೆ, MD ಅಂತಾನೆ, MEd ಅಂತಾನೆ, PhD ಅಂತಾನೆ, D.Litt ಅಂತಾನೆ, ಅಲ್ಲಿವರೆಗೂ. ಅವಾಗ ಇದು ಎಜುಕೇಶನ್ ಬ್ರಾಡ್ ಆಯ್ತು ತಾನೆ. ಹೌದು. ಆಗ ನೀನು ಭಕ್ತಿಯಿಂದ ಜ್ಞಾನದೆಡೆ ಹೋಗ್ಬಿಡ್ಬೇಕು ತಾನೆ. ಕರೆಕ್ಟ್ ಅಲ್ವಾ? ಅದಕ್ಕೆ ದೊಡ್ಡವರು ತಿಳಿದವರು, ನನ್ನ ವೈಯಕ್ತಿಕವಾಗಿ ನಾನು ಕೆಲವು ಪುಸ್ತಕಗಳನ್ನ ಓದ್ಕೊಂಡ್ರಿಂದ ಹೇಳ್ತೀನಿ. ಎಷ್ಟು ವರ್ಷದವರೆಗೂ ನೀನು ಹೋಗ್ಬೇಕು ದೇವಸ್ಥಾನಗಳಿಗೆ? ಎಷ್ಟು ವರ್ಷದವರೆಗೂ ಅಲ್ವಾ? ಎಸ್, ಕರೆಕ್ಟ್. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಮಣ್ಣು ಕಲ್ಲುಗಳ ಗುಡಿಯೊಳಗೆ ಅಂತಲ್ಲ. ಇದು 1ನೇ ಕ್ಲಾಸ್ ಹುಡುಗ ಹೇಳಲ್ಲ. ಕರೆಕ್ಟ್. ಹೇಳಕ್ ಆಗಲ್ಲ, ಅವ್ನಿಗೆ ಬರಲ್ಲ ಅದು. ಹೌದು ಹೌದು. 10ನೇ ಕ್ಲಾಸ್ ಹುಡುಗನಿಗೂ ಬರಲ್ಲ. ಒಂದ್ 20 ವರ್ಷ 30 ವರ್ಷ ಮಣ್ಣು ಕಲ್ಲಿನ ಗುಡಿಯೊಳಗಡೆ ಹುಡುಕಿ 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 ಈಗ ನಾನು 40-45 ವರ್ಷ ಆಯ್ತಲ್ಲ. ಈಗ ನನ್ಗೆ ಬರ್ಬೇಕು ತಾನೆ. ಹೌದು. ನಿನ್ನಲ್ಲೂ ದೇವ್ರಿದ್ದಾನೆ ಮಗ, ನನ್ನಲ್ಲೂ ದೇವ್ರಿದ್ದಾನೆ. ಇದನ್ನ ನಾನು ಒಬ್ಬೇಕೀಗ. ಯಾಕಂದ್ರೆ ನಾನು ಅನುಭವ ಬಂದ್ಬಿಡ್ಬೇಕು. ಆಗ ಯಾರು ಗೊತ್ತಾ ದೇವಸ್ಥಾನಗಳಿಗೆ ಹೋಗ್ಬೇಕಾಗಿರೋದು 30-40 ವರ್ಷದಲ್ರು. ನಿಮ್ ತರ 20, 29, 30 ನೀವೇ ಹೋಗ್ಬೇಕಾದ್ರೆ ಜಾಸ್ತಿ. 40-50 ಮೇಲೆಲ್ಲ ನಾನು ಹೋಗ್ತಿದ್ದೀನಿ ಅಂದ್ರೆ ನಾನಿನ್ನು ಆ ಅಮ್ಮ, ಆ ಆನೆ, ಈ ಇಲಿ, ಈ ಈಶ್ವರ, ಇಷ್ಟರಲ್ಲೇ ನಾನು ದೇವ್ರು ಹುಡುಕ್ತಾ ಇದ್ದೀನಿ ಅಂತ ಅರ್ಥ. ನೈಸ್. ನಿಜ ತಾನೇ? ನಿಜ ನಿಜ. ಎತ್ತಿನ ಗಾಡಿ, ಕುದುರೆ ಗಾಡಿ, ಕುದುರೆ ಸವಾರಿ ಇದೆಲ್ಲ ಮಾಡ್ಕೊಂಡು ಆಮೇಲೆ ಕಾರು, ಆಮೇಲೆ ಲಾರಿ, ಬಸ್ಸು, ಫ್ಲೈಟು ಬರ್ತಾ ಇದೆ ತಾನೆ. ಅಪ್ಗ್ರೇಡ್ ವರ್ಷನ್ ಹೋಗ್ತಿದ್ಯಾ ತಾನೆ. ಟ್ರಾನ್ಸ್ಪೋರ್ಟ್ ಅಂದಿದ ತಕ್ಷಣ ಹೋಗ್ತಾ ಇದೆ. ಹೌದು. ಟ್ರಾನ್ಸ್ಪೋರ್ಟೇಶನ್ ಬೇಕು ಅಂದ್ರೆ ಇಷ್ಟು ಹೋಗ್ತಾ ಇದೆಯಾ. ಲೈಫ್ ಟ್ರಾನ್ಸ್ಫಾರ್ಮೇಶನ್ ಏನ್ ಹೋಗ್ತಾ ಇದೆಯಾ ನೀನು? ಸ್ಟಿಲ್ ಯು ಆರ್ ಇನ್ ದ ಎಲಿಮೆಂಟರಿ ಸ್ಟೇಜ್ ಅಂತೀರಾ? ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಹೈಸ್ಕೂಲ್ಗೆ ಬಂದಿಲ್ಲ ಏನೋ ನೀನು. ಇನ್ ಯಾವಾಗ ನೀನ್ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಬರೋದು ಧ್ಯಾನಕ್ಕೆ? ಆಮೇಲೆ
ಫಿಸಿಕಲ್ ಆಗಿ ಕಾಣಿಸೋ ವಿಷಯನೇ ನೀನ್ ನಂಬಲ್ಲ ಅಂತೀಯ. ಹ್ಮ್ ಫಿಸಿಕಲ್ ಆಗಿ ಕಾಣಿಸ್ತಿರೋದೇ ನಂಬಲ್ಲ ಅಂತೀಯ. ಆಮೇಲೆ ಆಸ್ಟ್ರಲ್ಲಿ ಹೆಂಗ್ ನಂಬ್ತೆ ನೀನು? ಒಬ್ರು ಕೇಳಿದ್ರು, ಹ್ಮ್ ಅದ್ ಹೆಂಗ್ರಿ ಅದು, ಇಲ್ಲಿ ದೇವ್ರಿದಾನೆ ಅಂತ ಹೇಳ್ತಿದ್ದೀರಾ, ಈ ಮೂರ್ತಿಯಲ್ಲಿ ದೇವ್ರಿದಾನೆ ಅಂತ ಹೇಳ್ತಿದ್ದೀರಾ? ಹ್ಮ್ ದೇವ್ರು ಎಲ್ಲಾ ಕಡೆ ಇದಾನೆ ದೇವ್ರು ಅನ್ಬಿಡುದು ಒಂದೇ ಸರಿ, ಏನೋ ಜ್ಞಾನ ಬಂದ್ಬಿಡ್ತು ಅಂತ. ಹ್ಮ್ ಹ್ಮ್ ಫಸ್ಟ್ ನಿನಗ್ ವಿಗ್ರಹ ಬೇಕಲ್ವಾ ತೋರ್ಸೋದಕ್ಕೆ. ಹೌದು. ಅವಾಗ ದೊಡ್ಡ ಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ, ಅಲ್ಲ ಕಣಯ್ಯ, ಮೂರ್ತಿಯಲ್ಲೇ ದೇವ್ರಿಲ್ಲ ಅಂತ ಅನ್ನೋನು ನೀನ್ ಎಲ್ಲಾ ಕಡೆ ದೇವ್ರಿದೀನಿ ಅಂತ ನಂಬ್ತಿದೀಯ, ಅದೆಲ್ಲ ದಡ್ಡ ಅಲ್ವಾ ನೀನ್ ಅವಾಗ? ಹೌದು. ಅವಾಗ ನಿನ್ ಪರ್ಸೆಪ್ಷನ್ ರಾಂಗ್ ಆಯ್ತು. ಹ್ಮ್ ನೀನೇನ್ ಹೇಳ್ತಾ ಇದೀಯ, ನನ್ ಮುಂದೆ ಬಂದ್ಬಿಟ್ಟು ನಾನ್ ಭಕ್ತಿ ಮಾರ್ಗದಲ್ಲಿ ರವನು, ನಾನು 20-25 ವರ್ಷ ನಾನು ದೇವ್ರ ಪೂಜೆ, ಮೂರ್ತಿಯಲ್ಲಿ ವಿಗ್ರಹದಲ್ಲಿ ವಿನಾಯಕ ಹಿಂಗಿರ್ತಾನೆ, ಸುಬ್ರಹ್ಮಣ್ಯ ಹಿಂಗಿರ್ತಾನೆ, ಇವ್ರು ಹಿಂಗಿರ್ತಾರೆ ಅಂತ ಅವ್ರಿಗೆ ಅಭಿಷೇಕ ಮಾಡೋದು, ಅವ್ರಿಗೆ ಊಟ ಕೊಡೋದು, ನೈವೇದ್ಯ ಕೊಡೋದು, ಅದನ್ನೇ ಪ್ರಸಾದ ತಿನ್ಕೊಂಡು ಬಂದಿರೋ ನನಗೆ ನೀನ್ ದಿಢೀರಂತ ಇವಾಗ ಬಂದ್ಬಿಟ್ಟು, ಎಲ್ಲಾ ಕಡೆ ದೇವ್ರಿದಾನೆ ಕಣೋ, ಪ್ರಕೃತಿಯಲ್ಲಿ ದೇವ್ರಿದಾನೆ, ನೀರಲ್ಲಿ ದೇವ್ರಿದಾನೆ, ನಾನು ಹೇಳಿದ್ನಲ್ಲ ಅವಾಗಲೇ ಪಂಚಭೂತಗಳು, ಅಂಡದಲ್ಲಿರುವುದು ಪಿಂಡದಲ್ಲಿ, ಹ್ಮ್ ಬ್ರಹ್ಮಾಂಡದಲ್ಲಿರುವುದು ಪಿಂಡದಲ್ಲಿ ಅಂತ ಹೇಳಿದ ತಕ್ಷಣ ನೀನು ಒಂದೇ ವರ್ಷನಲ್ಲಿ ವಿಗ್ರಹನ ಎತ್ತಿ ಪಕ್ಕಕ್ಕೆ ಹಾಕಕ್ಕಾಗಲ್ಲ ನೀನು. ಕರೆಕ್ಟ್. ಆ ಅಮ್ಮಾಯಿಂದಾನೆ, ಆ ಆನೆಯಿಂದಾನೆ, ಈ ಇಲಿಯಿಂದಾನೆ, ಈ ಈಶ್ವರನಿಂದಾನೆ ಇಲ್ಲಿಗೆ ಬಂದಿರೋದು ನೀನು. ಆದ್ರೆ ಬರ್ಬೇಕಾದ್ರೆ ಹಳೆ ಬೇರು ಹೊಸ ಚಿಗುರು ಎರಡನ್ನೂ ಒಟ್ಟಿಗೆ ತಗೊಂಡ್ ನಡಿಬೇಕು. ಭಕ್ತಿನ ಓಲ್ಡ್ ಅನ್ಬಿಡ್ಬಾರ್ದು, ಪ್ಯಾರಲ್ ಆಗಿ ಇಟ್ಕೊಂಡು ನಡಿಬೇಕು ಅದನ್ನ. ಇವತ್ತು ಬಹಳ ಜನ ಹಂಗೆ ಮಾಡ್ತಾ ಇರೋದು. ಶಿವ ಅಂದ್ರೆ ಒಂದು ಪರ್ಸೆಪ್ಷನ್ ತೋರಿಸಿದ್ರು ನಿನಗೆ, ಕರೆಕ್ಟ್, ನೀನ್ ಅಲ್ಲೇ ನಿಂತು ಬಿಡ್ಬೇಡ, ಅದಕ್ಕೆ ಮೇಲೆ ಹೋಗೋದಕ್ಕೆ ನಿನ್ ಜಾಗ ಕೊಟ್ಟಿದ್ದಾನೆ ಅವನು, ಜಾಗ ಕೊಟ್ಟಿದ್ದಾನೆ. ಆದ್ರೆ ಇಲ್ಲಿ ಏನಂದ್ರೆ, ಭಕ್ತಿ ದೊಡ್ಡದಲ್ಲ ಜ್ಞಾನ ದೊಡ್ಡದು ಅನ್ಬಿಡೋದು, ಜ್ಞಾನ ದೊಡ್ಡದಲ್ಲ ಭಕ್ತಿ ದೊಡ್ಡದು ಅನ್ಬಿಡೋದು. ಇದಕ್ಕೆ ಮಧ್ಯೆ ಇರೋದೇ ಧ್ಯಾನ, ಅದೇ ಯೋಗ ಅಂತಾರೆ, ಬ್ರಿಡ್ಜ್. ರೈಟ್, ಇದು ಬ್ರಿಡ್ಜ್. ಆಗ ಪೂಜೆಗಳಲ್ಲಿ ಭಕ್ತಿಯಿಂದ ತೋರಿಸಿ ಅನ್ನ, ಕೋಸಂಬರಿ, ಪಾನಕ ಇಟ್ಟು ಪೂಜೆ ಮಾಡ್ಕೊಂಡು ಬಂದಿರೋದನ್ನ ನಮಗ್ ತೋರಿಸಿದ್ದಾರೆ. ಅದು ರೈಟ್ ಸೈಡ್ ಆಯ್ತು. ನಮ್ಮಲ್ಲಿ ನಾರ್ಮಲಿ ರೈಟ್ ಸೈಡ್ ಅಂತಾರೆ. ಲೆಫ್ಟ್ ಸೈಡ್ ಅಂದಿದ ತಕ್ಷಣ ಏನಾಗುತ್ತೆ, ಲೆಫ್ಟ್ ನ ಎಲ್ಲಾರು ಎಲ್ಲದಕ್ಕೂ ಬಳಸಲ್ಲ. ಕರೆಕ್ಟಾ? ನಮ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಸುಮ್ನೆ ಒಂದ್ ದುಡ್ಡು ಕೊಟ್ರು ಬಲ್ಗೈಯಲ್ಲಿ ಕೂಡ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಸಿನಿಮಾನು ಬಂತು. ಅದು ಇದೆ. ಆಮೇಲೆ ಎರಡು ಕೈ ಬರ್ಬೇಕು, ನನ್ ಬಲ್ಗೈ ಮಾತ್ರ ಶ್ರೇಷ್ಠ ಅನ್ಬಿಟ್ಟು ನನ್ಗೆ ಎಡಗೈ ಇಲ್ಲ ಅಂದ್ರೆ, ಒಂದ್ ಕೈ ಇಲ್ಲ ಇವನು ಅಂಗವಿಕಲ ಅನ್ಬಿಡ್ತಾರೆ. ಕರೆಕ್ಟಾ? ವಿಕಲಚೇತನಾಂಗ ಅಂತಾರೆ, ಅಂಗವಿಕಲ ಅನ್ಬಾರ್ದಂತೆ. ಪದ ದಿವ್ಯಾಂಗ ಅನ್ಬೇಕು, ಇಲ್ಲ ವಿಕಲಚೇತನಾಂಗ ಅನ್ಬೇಕು. ಫಿಸಿಕಲಿ ಚಾಲೆಂಜ್ಡ್, ಫಿಸಿಕಲಿ ಚಾಲೆಂಜ್ಡ್, ಡಿಫ್ರೆಂಟ್ಲಿ ಏಬಲ್, ಡಿಫ್ರೆಂಟೇಬಲ್, ಫಿಸಿಕಲಿ ಚಾಲೆಂಜ್ಡ್, ವಿಜುವಲಿ ಬ್ಲೈಂಡ್ ಅನ್ಬಾರ್ದು, ವಿಜುವಲಿ ಇಂಪೇರ್ಡ್. ಆಗ ನೋಡಿ ಆ ಪದಗಳು ನೋಡಿ, ಅವಾಗ ಇಷ್ಟು ಪದಗಳಲ್ಲೇ ನಾವು ಎಷ್ಟೆಷ್ಟು ತಂದ್ವಿ. ಮೊದಲು ಸಿಂಪಲ್ ಆಗಿ ಕುರುಡ ಅನ್ಬಿಡ್ತಿದ್ವಿ, ಕುಂಟ ಅನ್ಬಿಡ್ತಿದ್ವಿ. ಅನ್ನಂಗಿಲ್ಲ. ಹೌದು, ಇಟ್ಸ್ ರಾಂಗ್. ರೈಟ್. ಏನ್ ಕೈ ಕಲ್ರವರು, ಕಣ್ಣಿಲ್ದಿರೋರು ಇರೋರು ಮಾಡೋದಕ್ಕಿಂತ 4ರಷ್ಟು ಸಾಧನೆ ಮಾಡ್ಬಿಟ್ಟಿದ್ದಾರೆ ಪುಣ್ಯಾತ್ಮರವರು. ಅದಕ್ಕೆ ಅವ್ರನ್ನ ವಿಕಲಚೇತನಾಂಗರು ಅಂತ ಕರೆಯೋದೂ ಕಮ್ಮಿನೇ, ದಿವ್ಯಾಂಗರು ಅಂತಾನೆ ಕರಿಬೇಕು ನಿಜ ಹೇಳ್ಬೇಕಂದ್ರೆ. ಹೌದು ಹೌದು. ಕಳ್ಕೊಂಡು ಸಾಧನೆ ಮಾಡಿ ತೋರಿಸ್ತಾ ಇದಾರೆ. ನಾವೆಲ್ಲ ಇಟ್ಕೊಂಡು ಸೋಂಬೇರಿಗಳಾಗ್ಬಿಡ್ತಾ ಇದೀವಿ. ನಿಜ ಅಲ್ವಾ? ನಿಜ. ಸೊ ನಾವು ಪೂರ್ಣಾಂಗಗಳು ದಿವ್ಯಾಂಗಗಳ ಮುಂದೆ ಏನಿಲ್ಲ. ಕರೆಕ್ಟ್ ಕರೆಕ್ಟ್ ಅಲ್ವಾ? ಅದರಿಂದ ಆಗ ಈ ಪೂಜೆನೆ ನಮ್ಗೆ ಗೊತ್ತಿದ್ದು ಭಕ್ತಿಯಲ್ಲಿ. ಅದರ ಹೈಯರ್ ವರ್ಷನ್ ಧ್ಯಾನ ಅಂದ್ರೆ ಅಲ್ಲಿಗೆ ಹೋಗಕ್ ಯಾರು ಆಗ್ತಾ ಇಲ್ಲ. ಅದಕ್ಕೆ ನಮ್ಮಲ್ಲಿ ದೊಡ್ಡವರು ಹೇಳಿದ್ರು, ಎಲ್ಲಾ ದೇವಸ್ಥಾನಗಳಲ್ಲಿ ಕೂಡ ಕೆಲವು ಎನರ್ಜಿ ಅಂತ ಸೇರಿಸಿಟ್ಟಿರ್ತಾರೆ. ಆ ಎನರ್ಜಿ ಇರೋ ಜಾಗದಲ್ಲಿ ನೀನು ಕುತ್ಕೊಂಡೆ ಅಂದ್ರೆ ನೀನ್ ಚಾರ್ಜ್ ಆಗ್ತೀಯಾ ಅಂತ ಅಂದ್ರು. ಅದೆಂಗ್ರಿ ಚಾರ್ಜ್ ಆಗ್ಬಿಡ್ತದೆ ನಾನು ಅಲ್ಲೋಗಿ ಕುತ್ಕೊಂಡಿದ ತಕ್ಷಣ ಅಂತ ಅಂದ. ದೇವಸ್ಥಾನಕ್ಕೆ ಹೋಗು ಅಂದ್ರು. ಆ ಮೂರ್ತಿಗೊಂದು ವಿಷಯ ಇಟ್ಟಿರ್ತಾರೆ. ಅಯ್ಯೋ ಅದ್ರದ್ದೆಲ್ಲ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು 1 hour ಆಗ್ತದದು. ಆದ್ರೂ ಕೂಡ ನಾನು ಬ್ರೀಫ್ ಆಗಿ ಹೇಳ್ತೀನಿ. ದೇವಸ್ಥಾನ ಹೇಗೆ ಅಂದ್ರೆ, ಒಬ್ಬ ವ್ಯಕ್ತಿ ಮಲಗಿರ್ತಾರನಲ್ಲ ನೇರವಾಗಿ, ಅದೇ ವಿಷಯನೇ ಅದು ಮಲಗಿರೋದು. ನಮ್ಮಲ್ಲಿ ಹೇಳಿದ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸವೇ. ಗರ್ಭಗುಡಿಯಿಂದ ಗರ್ಭಗುಡಿಯಲ್ಲಿ ಮೂರ್ತಿ ಇಟ್ಟು ದೇವರಾಗವಾಗ ಅಮ್ಮನ ಗರ್ಭದಲ್ಲಿ ಬೆಳೆಯೋರು ನಾವು ದೇವರಾಗಕ್ಕೆ ಆಗಲ್ವಾ? ಹೌದು. ಅವನು ದೇವಸ್ಥಾನದ ಗರ್ಭದ ಗುಡಿಯಲ್ಲಿ ದೇವ್ರು ಹುಟ್ಟದ ಕಣಯ್ಯ. ಅಮ್ಮನ ಗರ್ಭ ಗುಡಿಯಲ್ಲಿ ನಾವು ಹುಟ್ಟಿದ್ವಿ. ಎಷ್ಟು ಶ್ರೇಷ್ಠರು ನಾವು. ಹೌದು. ಇನ್ನು ನೀನು ABCD ಓದ್ಕೊಂಡಿರ್ತೀನಿ, ಏನ ಓದ್ಕೊಂಡಿರ್ತೀನಿ ಅಂದ್ರೆ ಹೆಂಗೆ ಬರ್ಬೇಕಲ್ಲ ಹೈಯರ್ ವರ್ಷನ್ ಅಲ್ಲಿ ದೇವ್ರ ವಿಷಯದಲ್ಲಿ. ಹೌದು. ಯಾಕೆ ಬರ್ತಾ ಇಲ್ಲ ನೀನು? ಆಗ ಯಾರು ದೇವ್ರಿಗೆ ಹೋಗ್ಬೇಕಾಗಿರೋದು ಅಂದ್ರೆ, ನಿಜ ಹೇಳ್ಬೇಕಾದ್ರೆ ಮಕ್ಳು ಹೋಗ್ಬೇಕಾಗಿರೋದು. ಒಂದೊಂದು ಕ್ವಶನ್ ಕೇಳ್ತಾ 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 ಅಪ್ಪ ಅಮ್ಮ 40 ವರ್ಷದವನಿಗೆ ತಲೆ ಕೆಡಬೇಕು. ಯಾಕೆ ಶಿವ ಹೆಂಗಿದಾನೆ, ಯಾಕೆ ಇವ್ನು ಹಿಂಗಿದಾನೆ, ಇವ್ನಿಗೆ ಯಾಕೆ ಸೊಂಡ್ಲಿಟ್ರು, ಇವ್ನಿಗೆ ಯಾಕೆ ಅದಿಟ್ರು, ಕೇಳಿ 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 ಅವ್ನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹೈಯರ್ ವರ್ಷನ್ ಇವ್ನು ಬಂದ್ಬಿಡ್ಬೇಕು. ನಿರಾಕಾರ, ಬ್ರಹ್ಮ ಸತ್ಯ, ಜಗತ್ ಮಿಥ್ಯ, ಆಮೇಲೆ ಬರ್ಬೇಕು ಹೈಯರ್ ವರ್ಷನ್ ಅಲ್ವಾ? ಕರೆಕ್ಟ್. ಈ ಆ ಆನೆ ಅಂತ ತೋರ್ಸೋದ್ ಬಿಟ್ಬಿಟ್ಟು ನೀನು ಫಸ್ಟ್ ಎತ್ತಿದ್ದೆ. ಹೌದು. ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್, ಗಾಡ್ ಈಸ್ ಎವ್ರಿವೇರ್. ಅವನ ಆಕಾರದಲ್ಲಿ ಇಲ್ಲ, ನಿರಾಕಾರ.
ಅಬ್ಸಲ್ಯೂಟ್ ಸ್ಪೇಸ್, ಹ್ಮ್ ಎಟರ್ನಿಟಿ, ಗಾಡ್, ಹ್ಮ್ ಪಾರ್ಟಿಕಲ್, ವೇವ್ಸ್, ವೇವಿಕಲ್, ಹ್ಮ್ ಹಿಂಗೆಲ್ಲ ನೀನ್ ಮಾತಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲೋಗುತ್ತೆ, ಹ್ಮ್ ಹ್ಮ್ ಎಲ್ಲೋಗುತ್ತೆ ಅಲ್ವಾ? ಅದಕ್ಕೋಸ್ಕರ ಬೇಸಿಕ್ ವರ್ಷನ್ ಅಂದ. ಹೈಯರ್ ವರ್ಷನಿಗೆ ನೀವು ಜ್ಞಾನಕ್ಕೆ ಬರ್ಬೇಕು ಅಂದಾಗ ಇವತ್ತು 50 60 70 ಇವತ್ತು ಕೂಡ ನೀನು ದೇವರ ಮೂರ್ತಿಯಲ್ಲೇ ದೇವ್ರನ್ನ ಹುಡುಕ್ತೀಯಾ ಅಂದ್ರೆ ನೀನ್ ಹೈಯರ್ ವರ್ಷನ್ಗೆ ಹೋಗಿಲ್ಲ ಅಂತ ಆಯ್ತು. ಓಕೆ. ನೀನು ದೇವ್ರನ್ನ ಮೂರ್ತಿಯಲ್ಲಿ ಮಾತ್ರ ಇನ್ನೂ ಹುಡುಕ್ತಾ ಇರೋದ್ರಿಂದಾನೇ ಯುದ್ಧಗಳಾಗ್ತಾ ಇರೋದು. ಹ್ಮ್ ಯುದ್ಧಗಳಾಗ್ತದೆ. ನಿನಗೂ ನನಗೂ ಡಿಸ್ಕ್ರಿಮಿನೇಷನ್ ಬರ್ತಿರೋದೇ ಅದರಿಂದಾನೇ. ಹೌದು. ನಿನ್ ಗಡ್ಡ ಬಿಟ್ರೆ ಡಿಸ್ಕ್ರಿಮಿನೇಷನ್, ನೀನ್ ಬೊಟ್ಟಿಟ್ಕೊಂಡ್ರೆ ಡಿಸ್ಕ್ರಿಮಿನೇಷನ್, ನೀನ್ ಇನ್ನೊಂದು ಮಾತಕ್ಕೆ ಹೋದ್ರೆ ಡಿಸ್ಕ್ರಿಮಿನೇಷನ್, ಎಲ್ಲದ ಏನಕ್ಕೆ ಬರ್ತಾ ಇದೆ ಹೇಳು? ಮೂರ್ತಿಯಿಂದ ನೋಡಿ ನೀನು ಹ್ಮ್ ನಿನಗೊಂದು ಇದು ದೇವರು ಅಂತ ಹೇಳಿದಾನೆ, ಇದೊಂದು ಹೋಲಿ ಬುಕ್ ಅಂತ ನಿನಗೆ ಕೊಟ್ಟಿದ್ದಾನೆ. ಹೌದು. ಇದೆಲ್ಲ ನಿನ್ಗೆ ಎಲ್ಲಿವರೆಗೂ ಕೆಲ್ಸಕ್ಕೆ ಬರ್ತದೆ? ಹ್ಮ್ ಇದಕ್ ಮೇಲೊಂದು ವರ್ಷನ್ ಇದೆ ತಾನೆ. ಓಕೆ. ಎಲ್ರು ದೇವ್ರ ಎಲ್ರು ದೇವ್ರ ಮಕ್ಳು ಕಣ. ದೇವನೊಬ್ಬ ನಾಮ ಹಲವು ಅನ್ನೋದನ್ನ ನಿನ್ ಸಣ್ಣ ಮಗು ಹೇಳ್ಕೊಡಕ್ಕಾಗತ್ತಾ? ಹೆಂಗ್ ಹೇಳ್ಕೊಡಕ್ಕಾಗತ್ತ ಅವನ್ಗೆ ದೇವನೊಬ್ಬ ನಾಮ ಹಲವು ಅಂತ? ಹ್ಮ್ ಯಾವಾಗ ನೀನ್ ತಿಳ್ಕೊಳ್ಳೋ ಜ್ಞಾನ ಬರುತ್ತೆ? ಒಂದ್ 50-60 ಬರ್ಬೇಕಲ್ಲ. ಹೌದು. ಅದಕ್ ತಾನೇ ನಮ್ಮಲ್ಲಿ ಏನ್ ಮಾಡ್ದ? ಬ್ರಹ್ಮಚರ್ಯ, ಗೃಹಸ್ಥ, ವನಪ್ರಸ್ಥ, ಸನ್ಯಾಸ ಅಂತ. ಸನ್ಯಾಸ ಬೇಡಪ್ಪ, ಅದು ತುಂಬಾ ದೊಡ್ಡ ಮಾತು. ಇರ್ಲಿ, ಹೋದ್ರೆ ಹೋಗ್ಲಿ. ಬ್ರಹ್ಮಚರ್ಯ ಗೃಹಸ್ಥ ಮುಗಿದ್ಮೇಲೆ ನಿನ್ನ ಆಸೆಗಳನ್ನ ತೀರಿಸ್ಕೊಂಡು ಹ್ಮ್ ಈ ವನಪ್ರಸ್ಥ ಅಂತಾರೆ. ವನಪ್ರಸ್ಥ ಅಂದ್ರೆ ಸಂಸಾರದಿಂದ ದೂರ ಉಳ್ಕೊಳ್ಳೋದು ಅಷ್ಟೇ. ಹ್ಮ್ ಮನೆ ಇರ್ತದ ಊರಲ್ಲಿ, ಇವ್ರು ಒಂದ್ ಸ್ವಲ್ಪ ಕಾಡಲ್ಲಿ ಇದ್ಕೊಂಡು ಅವಾಗ ಹೆಂಡತಿ ಮಕ್ಕಳು ಎಲ್ಲಾರು ಯಾವಾಗ್ಲೂ ಬರೋದು ನೋಡೋದು. ಒಂದು ಡಿಟ್ಯಾಚ್ಮೆಂಟ್ ಬಂದಿರ್ತಾನೆ ನಿನಗೆ. ನೀನೇನಾದ್ರೂ ಇನ್ನೊಂದು ಸಮಾಜಕ್ಕೆ ಕೊಡುಗೆ ಕೊಡಕ್ಕಾಗೋದು? ಅವಾಗ ಕೊಡಕ್ಕಾಗತ್ತಾ? ನೀನ್ ಇವ್ರು ಫುಲ್ಲಿ ಕಮಿಟೆಡ್ ವಿತ್ EMIs, ಲೋನ್ಸ್, ದಟ್ ಅಂದ್ರೆ ನೀನ್ ಸಮಾಜಕ್ಕೆ ಏನ್ ಕೊಡಕ್ಕಾಗುತ್ತೆ? ಕರೆಕ್ಟ್ ಅಲ್ವಾ? ಎಲ್ ಕೊಡಕ್ಕಾಗತ್ತೆ? ನೀನ್ ಏನ್ ಕೊಡಕ್ಕಾಗಲ್ಲ, ಏನ್ ಕೊಡಕ್ಕಾಗಲ್ಲ. ನೀನ್ ಕಮಿಟೆಡ್ ಫ್ರೀ ಆಗ್ಬೇಕು ಅಲ್ವಾ? ಆಗ್ಲೇ ಅದಕ್ಕೆ ಹೇಳ್ದ, ಬ್ರಹ್ಮಚರ್ಯದಲ್ಲಿ ಏನೇನ್ ಮಾಡ್ಬೇಕು ಮಾಡು, ಗೃಹಸ್ಥದಲ್ಲಿ ಏನ್ ಮಾಡ್ಬೇಕು ಮಾಡು, ವನಪ್ರಸ್ಥ ಸ್ವಲ್ಪ ಸಂಸಾರ. ಯಾಕಂದ್ರೆ 40 ವರ್ಷ ಸಂಸಾರ ಮಾಡಿ ಹೆಣ್ಣು ಮಕ್ಕಳು ದುಡ್ಡು ಕಾಸು ಅದು ಇದು ಎಲ್ಲ ಸುಖ ನೋಡ್ದಂಗೆ ಟಕ್ ಅಂತ ಬಿಡ್ಬೇಕಂದ್ರೆ ಕಷ್ಟ. ಹೌದು. 30 ದಿನ ಮಾಲೆ ಹಾಕ್ಬೇಕಂದ್ರೆ ಇಲ್ದಿದ್ದೆಲ್ಲ ಆಗ್ಬಿಡ್ತದೆ ಟ್ರಬಲ್. ಚಪ್ಪಲಿ ಹಾಕ್ಬಿಡ, ಗಡ್ಡ ಕಟ್ ಮಾಡ್ಬಿಡ, ಅದಂದ್ರೆ 30 ದಿನಕ್ಕೆ ಆಗ್ಬಿಡ್ತದೆ. 40 ವರ್ಷ 50 ವರ್ಷ ಎಲ್ಲ ನೋಡ್ಬಿಟ್ಟು 50 ವರ್ಷಕ್ಕಾದ್ರೂ ಸ್ವಲ್ಪ ಆದ್ರೂ ಡಿಟ್ಯಾಚ್ಮೆಂಟ್ ಬೇಕಲ್ಲ. ಹೌದು. ಅದು ಬಂದು ಆಮೇಲೆ 4ನೇದು ಸನ್ಯಾಸ. ಸನ್ಯಾಸ ಅನ್ನೋದು ತುಂಬಾ ದೊಡ್ಡ ವಿಷಯ ಬಿಡಿ, ಆಶ್ರಮಕ್ಕೆ ಹೋಗೋದು ದೊಡ್ಡ ವಿಷಯ. ಆಗ ಭಕ್ತಿ ಜ್ಞಾನ ಒಂದೋದಕ್ಕೆ ಬ್ರಿಡ್ಜ್ ಆಗಿ ಯೋಗ ಅಂತ ಇರುತ್ತೆ. ಯೋಗನ ಜಾಯಿಂಟ್ ಅಂತ ಕರೆಯೋದು ನಮ್ಗೆ. ಇದಕ್ಕೆ ನಿಮಗ್ ಬೇಕಾಗಿರೋದು ಏನು ಅಂದ್ರೆ, ಇವತ್ತವರೆಗೂ ನಮ್ಗೆ ಬಾಡಿನ ಮಾತ್ರ ಒಪ್ಕೊಂಡಿದ್ರು, ಫಿಸಿಕಲ್ ಸೈನ್ಸ್. ಆಮೇಲೆ ಈಗ ಮೈಂಡ್ ಅಂತ ಒಪ್ಕೊಂತಾ ಇದ್ದಾರೆ. ಕರೆಕ್ಟ್. ಸೈಕಾಲಜಿನ ದಿತ್ತ ಮೊದ್ಲು ಎಲ್ಲದಕ್ಕೂ ಫಿಸಿಕಲ್ ಆನ್ಸರ್. ಏನ್ ರೋಗ ಬಂದ್ರು ಕೂಡ ಫಿಸಿಕಲ್ ಬಾಡಿಗೆ ತಾನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು. ಇತ್ತೀಚೆಗೆ ತಾನೇ ಸೈಕಾಲಜಿ ಅದು ಇದು ಅಂತೆಲ್ಲ ಬಂದು ಮೈಂಡ್ಗೂ ಸ್ವಲ್ಪ ಕೊಟ್ಟು ತಗೊಂಡ್ಬರ್ತಾ ಇದ್ರು. ಈಗ ಫಿಸಿಕಲ್ ಸೈನ್ಸ್ ಮೆಂಟಲ್ ಸೈನ್ಸ್ ಒಪ್ಪಿದೆ. ಫಿಸಿಕಲ್ ಬಾಡಿ ಮೆಂಟಲ್ ಬಾಡಿ ಒಪ್ಪುತ್ತೀಗ. ಆದ್ರೆ ನಮ್ಮಲ್ಲಿ ಅವತ್ತೇ ಹೇಳ್ಬಿಟ್ರು, ಫಿಸಿಕಲ್ ಬಾಡಿ ಸ್ಥೂಲ ಶರೀರ. ಇವತ್ತು ತಾನೇ ನೀವು ಫಿಸಿಕಲ್ ಬಾಡಿ ಈ ಬಾಡಿ ಅಂತ ಕರೀತಾರೆ. ಒಂದ್ ಕಾಲದೆಲ್ಲ ಕರೆದ್ಬಿಟ್ರಲ್ಲ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಕರೆದ್ರು. ಫಿಸಿಕಲ್ ಬಾಡಿ, ಆಸ್ಟ್ರಲ್ ಬಾಡಿ, ಕಾಸಲ್ ಬಾಡಿ, ಎಥಿರಿಕ್ ಬಾಡಿ. ಎಷ್ಟು ಬಾಡಿ ಇದೆ ನೋಡಿ ನಮ್ಮಲ್ಲಿ. ಲೇಯರ್ಸ್. ರೈಟ್. 7 ಜನ್ಮ ಅಂತಾರಲ್ಲ, ಆತರ ಇದಲ್ಲ. ಸೊ ಇಷ್ಟು ಬಾಡಿ ಇದೆ. ಈಗ ನಮ್ಮಲ್ಲಿ ಅಟ್ಲೀಸ್ಟ್ ದೇಹ ಮನಸ್ಸು ಆತ್ಮದವರೆಗೂ ಬಂದಿದೀವಿ ಅಷ್ಟೇ. ದೇಹನೇ ಇನ್ನು ಕರೆಕ್ಟ್ ಆಗಿ ತಿಳ್ಕೊಳಕ್ಕಾಗಿಲ್ಲ. ಇನ್ನು ಮನಸ್ಸು ದೇವ, ಅದು ಮನಸ್ಸಿಗೆ ಮಂಗನ್ ಹೋಲಿಸ್ಬಿಟ್ಟಿದೀವಿ, ದೇಹನ ಕಾಮದೀಚ್ಛೆಗೆ ಹೋಲಿಸ್ಬಿಟ್ಟಿದೀವಿ. ಫಿಸಿಕಲ್ ಬಾಡಿ ಇಸ್ ಟು ಎಂಜಾಯ್ ಅಂತ ಮಾಡ್ಕೊಂಡ್ಬಿಟ್ಟಿದೀವಿ. ಮೈಂಡ್ ನ ಮಂಗಕ್ಕೆ ಹೋಲಿಸ್ಬಿಟ್ಟಿದೀವಿ, ಅದು ಇಲ್ಲಿ ಇರಲ್ಲ ಅಲ್ಲಿ ಇರಲ್ಲ ಅಂತ. ಇನ್ನು ಆತ್ಮದ ಕಡೆಗೆ ಎಲ್ಲೋಗೋದು? ದೇಹ ಜ್ಞಾನವೇ ನಮಗ್ ಇನ್ನೂ ಬಂದಿಲ್ಲ. ಮನಸ್ಸಿನ ಜ್ಞಾನ ದೂರದ ಮಾತು, ಆತ್ಮಜ್ಞಾನ ಇನ್ನು ತುಂಬಾ ದೂರ. ಆದ್ರೆ ನೋಡಿ ಇಲ್ಲಿ ಹೆಂಗಿದೆ ಅಂದ್ರೆ, ಆತ್ಮನೇ ದೊಡ್ಡದು ಅಂತ ಅನ್ನೋದಕ್ಕೆ ನಾನು ಹೇಳಕ್ ಬಂದೆ. ಇವನು ವಿಷ ಕುಡಿದು ಸತ್ತಿರೋದು ಅಲ್ವಾ? ವಿಷ ಕುಡಿದು ಸತ್ತಿರೋದು. ವಿಷ ಎಲ್ಲ ಕುಡಿಸ್ದ ಅವನು? ದೇಹಕ್ಕೆ ಕುಡಿಸ್ದ. ದೇಹ ಸತ್ತೋಯ್ತು. ಏನಂತ ಹೇಳ್ತಾರೆ? ಆತ್ಮಹತ್ಯೆ ಅಂತಾರೆ. ವಿಷ ಕುಡಿದು ದೇಹ ಹತ್ಯೆ ಮಾಡ್ಕೊಂಡಿದ್ದವನು ಇವನು ಆತ್ಮಹತ್ಯೆ ಅಂತ ಕರೀತಾರೆ. ನೋಡಿದ್ರ? ಅವಾಗ ಎಲ್ಲಿಂದ ಬಂತು ಆತ್ಮ? ಯಾರು ಮಾರ್ಕೆಟ್ ಮಾಡಿದ್ರು ಅದನ್ನ? ಫಿಸಿಕಲ್ ಆಗಿ ನೋಡಿದೀವಿ, ವಿಷ ಕುಡ್ದಿದ್ದಾನೆ, ನೇಣ್ ಹಾಕೊಂಡಿದ್ದಾನೆ, ಕತ್ತಗ್ ನೇಣ್ ಹಾಕೊಂಡಿದ್ದಾನೆ, ಕೆಳಗ್ ಬಿಟ್ಟ. ಸರ್ ದೇಹಕ್ಕೆ ನೇಣ್ ಹಾಕೊಂಡ್ ಸತ್ತೋದ? ದೇಹ ಸತ್ತೋತು.
ದೇಹ ಹತ್ಯೆ ಆಗಿದೆ. ಹ್ಮ್ ಹುಡುಗಿದೋ ಹುಡುಗಂದೋ, ಹ್ಮ್ ದೊಡ್ಡವ್ರದೋ ಚಿಕ್ಕವ್ರದೋ, ಆತ್ಮಹತ್ಯೆ ಅಂತ ತಂದ. ಹ್ಮ್ ನೋಡಿದ್ರ ಆತ್ಮಕ್ಕೆ ಎಷ್ಟು ಬೆಲೆ ಇದೆ ಅಂತ. ಹೌದು, ಇಲ್ಲಿ ಭಕ್ತಿ ವಿಷಯದಲ್ಲೇ ನಾವ್ ಇನ್ನೂ ಕರೆಕ್ಟ್ ಇಲ್ಲ, ಆಗಿಲ್ಲ. ಇನ್ನ ಜ್ಞಾನದ ವಿಷಯ ದೂರ. ದೇಹ ಜ್ಞಾನಕ್ಕೇನೆ, ದೇಹದ ಬಗ್ಗೆ ಇರೋ ಜ್ಞಾನವೇ ಇನ್ನು ನಮ್ ದೇಹದ ಬಗ್ಗೆನೆ ಫುಲ್ ಜ್ಞಾನ ಇಲ್ಲ. ಹ್ಮ್ ಜ್ಞಾನ ಅಂದ್ರೆ ಅರಿವು, ಮನಸ್ಸಿನ ಜ್ಞಾನ, ಹ್ಮ್ ಆಮೇಲೆ ಆತ್ಮಜ್ಞಾನ. ಇವೆಲ್ಲದಕ್ಕೂ ಧ್ಯಾನ ಹೆಲ್ಪ್ ಆಗುತ್ತೆ. ಓಕೆ. ಅದು ತುಂಬಾ ದೊಡ್ಡ ವರ್ಷನ್ ಅನ್ನೋದ್ರಿಂದ ನಮ್ಮಲ್ಲಿ ಏನಂದ್ರೆ ಈ ಧ್ಯಾನ ಅನ್ನೋ ಪದಕ್ಕೆ ನಿಮ್ಗೆ ಬರ್ಬೇಕಂದ್ರೆ ನೀವು ಫಸ್ಟ್ ಪ್ರೈಮರಿ ಸ್ಕೂಲ್ ಹೋದ್ರೆ ತಾನೆ ಮಿಡ್ಲ್ ಸ್ಕೂಲ್ ಹೋಗೋದು, ಮಿಡ್ಲ್ ಸ್ಕೂಲ್ ಹೋದ್ರೆ ತಾನೆ ಹೈಸ್ಕೂಲ್ ಹೋಗೋದು, ಹೈಸ್ಕೂಲ್ ಹೋದ್ರೆ ತಾನೆ ನೀವು ಕಾಲೇಜ್ PUC ಹೋಗೋದು, ಹ್ಮ್ PUC ಹೋದ್ಮೇಲೆ ತಾನೆ ಗ್ರಾಜುಯೇಷನ್, ಗ್ರಾಜುಯೇಷನ್ ಹೋದ್ಮೇಲೆ ತಾನೆ ಪೋಸ್ಟ್ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಹೋದ್ಮೇಲೆ ತಾನೆ ನೀವು PhD. ಹೌದು ಹೌದು. ಸ್ಟೆಪ್ ಬೈ ಸ್ಟೆಪ್ ತಾನೆ. ನೀವು ಭಕ್ತಿಗೆ ಹೋಗ್ಲಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ನಾನು ಬರಲ್ಲ ಅಂತಾನೆ, ಹ್ಮ್ ಮಂಗಳಾರತಿ ನಾನು ತಗೊಳಲ್ಲ ಅಂತಾನೆ, ತೀರ್ಥ ನಾನು ತಗೊಳಲ್ಲ ಅಂತಾನೆ. ಹ್ಮ್ ಮೇ ಬಿ ಇದು ಪ್ರೈಮರಿ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದಪ್ಪ, ರುಟೀನ್ ಇರ್ಬೋದು. ಹ್ಮ್ ಆದ್ರೆ ಇದ್ರಲ್ಲಿ ಗೂಢಾರ್ಥ ತುಂಬಾ ಇದೆ. ತೀರ್ಥ ಏನಕ್ಕೆ ಕೊಡ್ತಾರೆ, ಮಂಗಳಾರತಿ ಏನಕ್ಕೆ ಕೊಡ್ತಾರೆ, ನೀವು ಅದನ್ನ ಜೋಕಿಗೆ ಉಪಯೋಗಿಸ್ಬಿಟ್ರಿ, ಎಲ್ಲವರೆಗೂ ತಂದ್ಬಿಟ್ರಿ ಭಕ್ತಿನ ಅಂದ್ರೆ. ಹ್ಮ್ ಸರ್ ಇವನ್ಗ ಒಬ್ಬನ ಮೈಗೆ ಹುಷಾರಿಲ್ಲ, ಸ್ವಲ್ಪ ಇಮ್ಯುನಿಟಿ ಇಲ್ಲ ಅಂದ್ರೆ ನೀವ್ ಹೇಳ್ಬೇಕು ಸರ್ ಇವನಿಗೆ ದೇಹದಲ್ಲಿ ಶಕ್ತಿ ಇಲ್ಲ ಸರ್, ಅದಕ್ಕೋಸ್ಕರ ಇವನ್ಗೆ ಆಗಾಗ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ ಅಂದ್ರೆ ನ್ಯಾಯ ಅಕ್ಷಯ್. ಹ್ಮ್ ಸರ್ ತೀರ್ಥ ತಗೊಂಡ್ರೆ ಶೀತ ಆಗುತ್ತೆ, ಮಂಗಳಾರತಿ ತಗೊಂಡ್ರೆ ಉಷ್ಣ ಆಗುತ್ತೆ ಅಂತೀಯಲ್ಲ. ಸರಿ, ಹೈಯೆಸ್ಟ್ ವರ್ಷನ್ ಅಂದ್ರೆ ಯಂತ್ರ ಮಂತ್ರ ತಂತ್ರ. ಅದು ಸೆಕೆಂಡ್ ಹೈಯೆಸ್ಟ್ ವರ್ಷನ್ ಅಂದ್ರೆ ದಶಮಹಾವಿದ್ಯೆಗಳನ್ನ ಉಪಯೋಗಿಸ್ಕೊಂಡು ಹ್ಮ್ ಯಂತ್ರ ಮಂತ್ರ ತಂತ್ರವನ್ನ ಮಾಡ್ತಕ್ಕಂಥವ್ರಿಗೆ ತಾಂತ್ರಿಕ್ ಅಂತ ಕರೀತಾರೆ, ವಾಮಾಚಾರಿ ಅಂತ ಕರೀತಾರೆ, ಮಾಟಗಾರ ಅಂತ ಕರೀತಾರೆ. ಹ್ಮ್ ಆಕ್ಚುಲಿ ವರ್ಕ್ ಆಗುತ್ತೆ ಗುರುಜಿ ಇದು. ಅಂದ್ರೆ ಓಡು ಅಂತ ಹೇಳ್ತಾರೆ, ಇಂಗ್ಲಿಷ್ ಅಲ್ಲೂ ಇದಿದೆ, ನಾವು ನೋಡಿದೀವಿ. ಬಟ್ ಬ್ಲಾಕ್ ಮ್ಯಾಜಿಕ್ ಬಟ್ ರಿಯಾಲಿಟಿಯಾಗಿ ಮಾತಾಡಿದ್ರೆ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಆಕ್ಚುಲಿ ವರ್ಕ್ ಆಗುತ್ತೆ ಬ್ಲಾಕ್ ಮ್ಯಾಜಿಕ್. ಆಕ್ಚುಲಿ ಇದು ತಂತ್ರ ಹೈಯರ್ ವರ್ಷನ್ ಅಲ್ಲ ಇದು. ಇದು ಒಂಥರ ಬೈಪಾಸ್. ಥ್ಯಾಂಕ್ ಯು ಸೋ ಮಚ್. ಈ ತರ ವಿಷಯಗಳು ಇನ್ನಷ್ಟು ನಾವು ಆಚೆ ಕಡೆ ತರೋಣ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಮುಗಿಸ್ತಾ ಇದೀವಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಗುರುಜಿನ ಮೀಟ್ ಮಾಡ್ಬೇಕಂದ್ರೆ ಡೀಟೇಲ್ಸ್ ಇರುತ್ತೆ, ಚೆಕ್ಔಟ್ ಮಾಡ್ಬೋದು. ಏನೇನ್ ವಿಷಯಗಳು ಇಷ್ಟು ನಾಲೆಜ್ ಇದೆಲ್ಲ ಇನ್ ಪರ್ಸನ್ ಮೀಟ್ ಮಾಡಿದ್ರೆ ಇನ್ನಷ್ಟು ವಿಷಯಗಳು ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದೀವಿ. ಜೈ ಶ್ರೀರಾಮ್ ಗುರುಜಿ. ನಾನು ಅಷ್ಟೇ ಜೈ ಶ್ರೀನಿವಾಸನ್ ಗುರುಜಿಯಾಗಿ ನಿಮ್ಮಲ್ಲಿ ಕೇಳ್ತಿರೋದು ನಮ್ಮ ಕಳಕಳಿಯ ಮನವಿ ಏನಂದ್ರೆ, ನಮ್ಮ ಚಾನಲ್ಗೆ ನೀವು ಬೆಂಗಳೂರಲ್ಲಿ ಇರಬೇಕು ಅಂದ್ರೆ ಸಬ್ಸ್ಕ್ರಿಪ್ಷನ್ ಅಲ್ವಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಬರೀ ಅಸ್ಟ್ರಾಲಜಿ ನ್ಯೂಮರಾಲಜಿ ವಾಸ್ತು ಮಾತಾಡ್ತಿದ್ದೆ. ಅಕ್ಷಯ್ ಅವ್ರು ಬಂದು ಗುರುಜಿ ನೀವು ನಮ್ ಚಾನಲ್ ಒಂದು ಆಲ್ರೌಂಡ್ ಚಾನಲ್ ಅಂತ ನಡೆಸ್ತಿದ್ದೀನಿ, ನೀವು ಆಲ್ರೌಂಡ್ ಗುರುಜಿ, ನೀವು ಸುಮ್ನೆ ಇಷ್ಟೇ ಮೂರ್ ಮಾತಾಡ್ಕೊಂಡೋದ್ರೆ ಹೆಂಗೆ, ಆಲ್ರೌಂಡ್ ನೀವು ಮಾತಾಡಿದ್ದಕ್ಕೆ ಇವತ್ತು ಆಲ್ರೌಂಡ್ ಅಲ್ಲಿ ಇನ್ನೂ ತೆಗಿಸ್ಬಿಟ್ರು. ಇನ್ನೂ ಎಷ್ಟು ನಮ್ ಕಡೆಯಿಂದ ವಿಷಯ ತೆಗಿಸ್ತಾರೋ ಗೊತ್ತಿಲ್ಲ. ಅದರಿಂದ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಬೆಂಗಾವಲಾಗಿರಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ್ಯಾವ ತರದ ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ನೋತ್ತೋ ತಪ್ಪದೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.